ಆತ್ಮೀಯ H60 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. माननीय अध्यक्ष जी, प्रश्नकाल क्वेश्चन नंबर 21 श्री इमरान मसूद पेपर हरीश चंद मीणा, माननीय मंत्री जी सभा पटल पर रखा गया है। माननीय अध्यक्ष महोदय, मेरी प्रार्थना है, आज क्वेश्चन आवर किसानों का है। 11 सवाल 20 में से किसानों के, माननीय अध्यक्ष महोदय, गरीबों के, गांव के, और ये मेरी प्रार्थना है, विपक्ष से भी मैं प्रार्थना करता हूं, किसानों के सवाल को आने दें। हम जवाब देने को तैयार हैं। हम माननीय सांसद का जवाब तो देंगे ही, लेकिन सदन के माध्यम से हम किसानों के बीच सरकार की योजना रखना चाहते हैं। माननीय अध्यक्ष महोदय, आज का दिन किसानों का दिन है। कम से कम खेती पर चर्चा होने दीजिए, किसानों पर चर्चा होने दीजिए, गांव गरीब पर चर्चा होने दीजिए। मेरी प्रार्थना है माननीय अध्यक्ष महोदय। माननीय सदस्यगण, आज प्रश्नकाल पर देश के किसानों के मुद्दों पर चर्चा होनी है, उनके आपदा संकट पर चर्चा होनी है। आप प्रश्नकाल नहीं चलने देना चाहते, आप किसानों के मुद्दों पर चर्चा नहीं करना चाहते, आप हंगामा करने तख्तियां लेकर आएंगे। ये सदन की परंपराओं के अनुरूप नहीं है। मेरा आप सबसे आग्रह है, अपनी अपनी सीट पर जाएं, बैठें और किसानों के महत्वपूर्ण मुद्दों पर चर्चा करें, ताकि हम देश के किसान के कल्याण के विषय पर व्यापक चर्चा सदन में कर सके। लिए नारेबाजी के लिए नहीं है। आप सदन की मर्यादा को बना करके तख्तियां लेकर मैं अलाउ नहीं करूंगा। सदन की कार्रवाई आज 12 बजे तक के लिए स्थगित की जाती है। पप्पू जी सुन लीजिए, माननीय पप्पू जी सुन लीजिए, अभय जी सुन लीजिए। अभय जी, महत्वपूर्ण सूचना है। माननीय सदस्यगण अपनी सीट लगाए ताकि चर्चा कर सके। महत्वपूर्ण चर्चा है। हम किसी भी विषय पर जिसमें आप अनुमति दें रूल्स के तहत उसमें चर्चा करने के लिए तैयार है। संसदीय कार्य मंत्री जी ने, मैं सभी माननीय सदस्यों से अपील कर, इसको सदन को फिर मजबूर कर रहे हैं। ये सदन जो आपका समय है कि हम सदन को स्थगित करें। आपसे आज भी आग्रह है कि आप इस सदन को मैं चलाना चाहता हूं। सभा की कार्रवाई 2 बजे तक के लिए स्थगित की जाती है।
ಪ್ರಾಣಿಗಳಿಗೆ ಮನುಷ್ಯರಿಗೆ ಕುಡಿಯೋಕೆ ನೀರಿಗೂ ಸಹ ತೊಂದರೆ ಆಗ್ತಿರುತ್ತೆ. ಆ ಉದ್ದೇಶವನ್ನು ಬರಗಾಲವನ್ನು ತಡೆಗಟ್ಟುವುದಕ್ಕಾಗಿ ಈ ಜಲ ಸಂವರ್ಧನೆ ಕಾರ್ಯಕ್ರಮಗಳನ್ನು ಕೈಗೊಳ್ತಾ ಇರ್ತೀವಿ. ನರೇಗಾ ಯೋಜನೆಯಲ್ಲಿ ಅವಕಾಶ ಇದೆ. ಮುಖ್ಯವಾಗಿ ನಮ್ಮ ಶಹಾಪುರ ತಾಲೂಕಿನಲ್ಲಿ ಈ ಸಲ ಹೊಸದಾಗಿ 10 ಗೋಕಟ್ಟೆಗಳನ್ನು ನಿರ್ಮಾಣ ಮಾಡಬೇಕು ಅನ್ನೋ ಉದ್ದೇಶದಿಂದ ಕೆಲವೊಂದು ಗ್ರಾಮ ಪಂಚಾಯತಿಗಳಲ್ಲಿ ಗೋಕಟ್ಟೆ ನಿರ್ಮಾಣ ಕಾಮಗಾರಿಗಳನ್ನು ಪ್ರಾರಂಭ ಮಾಡಿದ್ದೇವೆ. ಈಗಾಗಲೇ ಈ ಒಂದು 3 ತಿಂಗಳಲ್ಲಿ ಒಂದು 4 ಕಾಮಗಾರಿಗಳನ್ನು ಮುಕ್ತಾಯ ಮಾಡಿದ್ದೀವಿ. ಇನ್ನೂ ಒಂದು 6 ಕಾಮಗಾರಿಗಳು ಪ್ರಗತಿಯಲ್ಲಿದ್ದಾವೆ. ಅಂತೇಳಿ ಉದ್ಯೋಗ ಖಾತ್ರಿ ಆಗಿ ಊರಾಗ ಅನುಕೂಲ ಆಗ್ಯದ ರೀ. ದೇಶವರಿಗೆ ಹೋಗೋದು ತಪ್ಪ್ಯದ ರೀ. ಹಳ್ಳಿಯಾಗಿದ್ದು ಇರೋದಕ್ಕೂ ಜೀವನ ಮಾಡೋಕ್ಕೂ ಚಲೋ ಆಗ್ಯದ ರೀ. ನಮ್ಮ ಮಕ್ಕಳು ಶಾಲೆ ಅದು ಓದೋಕೆ ಅನುಕೂಲ ಆಗ್ಯದ ರೀ. ಕೆಲಸ ಕೊಟ್ಟು ನೀರಿಂದ ಅನುಕೂಲ ಆಗ್ಯದ ರೀ. ಅವಾಗ 349 ರೂಪಾಯಿ ಇತ್ತು ರೀ, 370 ರೂಪಾಯಿ ಆಗ್ಯದ ರೀ. ಅನುಕೂಲ ಆಗ್ಯದ ರೀ. ಮಕ್ಕಳು ಓದ್ಸೋಕೆ ಶಾಲೆಗೆ ನಮ್ಮ ಜೀವನಕ್ಕೆ ನಡ್ಲತ್ತದ ರೀ. ನಮಗೆ ಭಾಳ ಖುಷಿ ಆಗ್ಯದ ರೀ. ಮಾಡ್ಕೊಂಡು ಉಣೋದಕ್ಕೂ ಅನುಕೂಲ ಆಗ್ಯದ ರೀ. ಈಗ ಮತ್ತು ಇದಲ್ಲದೆ ಮತ್ತು ದನ ಕರ ಮರಿ ಅವ್ರಿಗೆ ಸುತ್ತಲ ಅವ್ರಿಗೆ ಮತ್ತು ಏನಪ್ಪ ಅಂತಂತಂದ್ರೆ ಎಲ್ಲರಿಗೂ ದೊಡ್ಡ ಉಪಕಾರ ಆಗ್ಯದ ರೀ. ಎಲ್ಲರಿಗೂ ಅದ್ರಾಗೆ ನೀರು ಕುಡಿತೀವಿ, ಅದ್ರಾಗೆ ಇದು ಮಾಡ್ತೀವಿ ರೀ. ಮತ್ತು ನಮ್ಮ ಕೆಲವು ಜನರು ಕೂಲಿಕಾರ ಸಂಘದವ್ರನ್ನ ಅಲ್ಲೇ ಕೆಲಸ ಮಾಡ್ತೀವಿ. ಇದರಂತೆ 4-5 ಕೆಲಸನೂ ಮಾಡೀವಿ ರೀ. ನೀರಿನ ಅನುಕೂಲನೂ ದೊಡ್ಡ ಆಗ್ಯದ ಸರ್. ನೀಟಾಗಿ ಮೇಂಟೈನ್ ಮಾಡ್ತೀವಿ. ಇನ್ಸೆಕ್ಟ್ಗಳು ಕೂಡ ಕೀಟ ರೋಗ ಒಳಗಡೆ ಬರೋದನ್ನು ಕೂಡ ತಡಿಬೋದಾಗಿರ್ತದೆ. ಮತ್ತು ಹೈ ವ್ಯಾಲ್ಯೂ ವೆಜಿಟೇಬಲ್ಸು ಮತ್ತು ಹೈ ವ್ಯಾಲ್ಯೂ ನಮ್ಮದು ಫ್ಲವರ್ಸ್, ಈಗ ಕ್ಯಾಪ್ಸಿಕಮ್ ಹೊರಗಡೆ ಬೆಳೀತಾರೆ. ಈಗ ನಮ್ಮ ಕಲರ್ ಕ್ಯಾಪ್ಸಿಕಮ್ ಬೇಕು ಪಾಲಿಹೌಸಲ್ಲಿ ಬೆಳೀತಾರೆ. ಈಗ ರೋಸ್ ಮಾಮೂಲಿ ಬಿಡಿ ಹೂಗಳಾದ್ರೆ ಹೊರಗಡೆ ಬೆಳೀತಾರೆ. ಕಟ್ ರೋಸ್ ಬೇಕು ಅಂತ ನಮಗೆ ಪಾಲಿಹೌಸಲ್ಲೇ ಬೆಳೀಬೇಕು. ಜರ್ಬೇರಾಗಲಿ, ಕಾರ್ನೇಷನ್ ಆಗಲಿ, ಕ್ರೈಸಾಂಥೆಮಮ್ ಆಗಲಿ, ಅಂದರೆ ಹೆಚ್ಚು ವ್ಯಾಲ್ಯೂ ಸಿಗುವಂಥ ಕ್ರಾಪ್ನ ನಾವು ಪಾಲಿಹೌಸಲ್ಲಿ ಬೆಳೀತಾರೆ. ಇದು ಕೆಲಸ ಮಾಡುತ್ತೆ. ತದನಂತರ ಈಗ ನಿಮಗೆ ಗೊತ್ತಿರ್ಬೋದು, ಪಾಲಿ ಹೌಸ್ ಆಗಿರ್ಬೋದು, ಪಾಲಿ ಟನಲ್ ಆಗಿರ್ಬೋದು, ಶೇಡ್ ನೆಟ್ ಆಗಿರ್ಬೋದು, ಇನ್ನು ಹಲವಾರು ಈ ಕೋಲ್ಡ್ ಸ್ಟೋರೇಜ್ ಅಂತ ಹೇಳ್ತೀವಿ, ಇನ್ನು ಸಂಸ್ಕರಣಾ ಹಲವಾರು ಕಟ್ಟಡಗಳಿಗೆ ಇದು ಹಣಕಾಸಿನ ವ್ಯವಸ್ಥೆಯನ್ನು ಇದು ನೋಡಿಕೊಳ್ಳುತ್ತೆ. ಇದರಿಂದ ರೈತರಿಗೆ ಹಲವಾರು ಪ್ರಯೋಜನ ಆಗಿದೆ ಈ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್. ಪಾಲಿ ಹೌಸ್ ಆಗಲಿ ಅಥವಾ ನೆಟ್ ಹೌಸ್ ಆಗಲಿ ರೈತರಿಗೆ ಬಹಳ ಅನುಕೂಲ ಆಗ್ತಾಯಿದೆ. ಯಾವ ರೀತಿ ಅಂತ ಹೇಳಿದ್ರೆ, ನಾವು ಹೆಚ್ಚಾಗಿ ಇಳುವರಿಯನ್ನು ಪಡೆಯೋದ್ರ ಮುಖಾಂತರ ಕ್ವಾಲಿಟಿಯನ್ನು ತಗೋಬೋದು. ಮತ್ತು ಅದೇ ರೀತಿಯಾಗಿ ಮಾರುಕಟ್ಟೆನಲ್ಲಿ ಬೆಲೆ ಸಹ ಹೆಚ್ಚಾಗಿ ನಾವು ಮಾರ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ಏನೂ ಯೂಸ್ ಆಗೋದಿಲ್ಲ ರೈತರಿಗೆ. ಇದು ಒಂದು ಸ್ವಲ್ಪ ಹೆಚ್ಚಿಗೆ ಏನೋ ಒಂದು ಅತಿ ಹೆಚ್ಚಾಗಿ ರೈತರಿಗೆ ಕೊಟ್ಟರೆ ಇದು ಭಾಳ ಅನುಕೂಲ ಆಗ್ತದೆ. ಯಾಕಂದರೆ ಈ ಸಂಸ್ಕರಣೆ ಮಾಡೋದಕ್ಕೆ, ಅದನ್ನು ಹಾರ್ವೆಸ್ಟ್ ಮಾಡಿ ಅದನ್ನು ಪ್ಯಾಕ್ ಮಾಡಿ ಕಳಿಸ್ಕೊಡೋದಕ್ಕೆ ಭಾಳ ಅನುಕೂಲ ಆಗ್ತದೆ. ಈ ಪ್ಯಾಕ್ ಹೌಸು ಮತ್ತು ನೆಟ್ ಹೌಸು ಮತ್ತು ಏನು ಪಾಲಿ ಹೌಸ್ಗಳಿದೆ, ಇದರಿಂದ ಭಾಳ ರೈತರಿಗೆ ಅನುಕೂಲ ಆಗ್ತಾಯಿದೆ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.